ಏಕಃ ತಪಸ್ವಿ ದ್ವಿಹಿ ಅಧ್ಯಾಯಿ. ಜಪಕ್ಕೆ ಒಬ್ಬನೇ ಹೋಗಬೇಕಂತೆ, ಜಪ ಒಬ್ಬನೇ ಕೂತು ಮಾಡಬೇಕಂತೆ, ಅಧ್ಯಯನ ಇಬ್ಬರು ಸೇರಿ ಮಾಡಬೇಕಂತೆ. ನಮ್ಮಲ್ಲಿ ಏನಾಗಿದೆ ಗೊತ್ತಾ, ಜಪಕ್ಕೆ ಇಬ್ಬರಿಬ್ಬರು ಮೂರು ಹೋಗೋದು, ದೇವಸ್ಥಾನಕ್ಕೆ ಬರೋದು ಇಬ್ಬರಿಬ್ಬರು ಮೂವರು ಬರೋದು, ಓದಲಿಕ್ಕೆ ಕೂತಾಗ ಒಬ್ಬನೇ ಕೂತು ಓದೋದು. ಯಾಕೆ ಇಬ್ಬರು ಕೂತು ಓದ್ರಿ ಇವನಿಗೆ ತೂಕಡಿಸಿ ಅವನಿಗೆ ಎಲ್ಲಿ ಗೊತ್ತಾಗ್ತದೋ ಅಂತ, ಅದಕ್ಕೆ ಒಬ್ಬನೇ ಕೂತು ಓದೋದು. ಅದಕ್ಕಂದ್ರೆ ಒಬ್ಬನೇ ಕೂತು ಓದಬೇಡ, ಇಬ್ಬರು ಕೂತು ಜಪ ಮಾಡಬೇಡ ಅಂತ ಹಿರಿಯರು ಹೇಳಿದ್ದು. ಆದ್ದರಿಂದ ನಮಗೆ ಗೊತ್ತಾದ್ದನ್ನು ಇನ್ನೊಬ್ಬರಿಗೆ ಹಂಚಬೇಕಲ್ಲ, ಆವಾಗ ಏಕಃ ಸ್ವಾದು ನಭುಂಜೀತ. ಆದ್ದರಿಂದ ಇದನ್ನು ತಪಸ್ಸು ಅಂತ ಹೇಳಿದರು. ಹಾಗಾದರೆ ಇದನ್ನು ಕೊಡಬೇಕು ಅಂತಾದರೆ, ಹೇ ಕರುಣಾಪೂರ್ಣ, ನಿನ್ನ ಬಗ್ಗೆ ನಾನು 10 ಜನಕ್ಕೆ ದೇವರ ಬಗ್ಗೆ ಸರಿಯಾಗಿ ಹೇಳಬೇಕು ಅಂತಾದರೆ ನನ್ನ ಮನಸ್ಸು ತಿಳಿಯಾಗಿದ್ದರೆ ಮಾತ್ರ ನಾನು ತಿಳಿಸಲಿಕ್ಕೆ ಸಾಧ್ಯ. ತಿಳಿಯಾಗಿರಬೇಕು ಅಂತಾದರೆ ನನ್ನ ಯೋಗ್ಯತೆ ನನಗೆ. ಇದು ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಾ, ನಮಗೆ ಉಪನ್ಯಾಸ ಮಾಡುವ ತಾಕತ್ತಿರುವುದಿಲ್ಲ, ಆದರೂ ಮೂಗಿನ ತನಕ ಇರುತ್ತೆ ಉಪನ್ಯಾಸ ಮಾಡಬೇಕು ಅಂಥೇಳಿ. ಪಾಪ ಉಪನ್ಯಾಸಕ್ಕೆ ಶುರು ಮಾಡಿದ, ಯದ್ಯಪಿ ಯೋಗ್ಯತೆಯೇ ಇಲ್ಲ, ಉಪನ್ಯಾಸಕ್ಕೆ ಶುರು ಮಾಡಿದ. ಮೊದಲೇ ತುಂಬ ಜನ ಬಂದು ಕೂತಿದ್ದರು. ಮರುದಿವಸ ಒಬ್ಬರೊಬ್ಬರೇ ಕಾಲಿ. ನಿನ್ನೆ ಬಂದವು ಇವತ್ತು ಬಂದವು ನಾಳೆ ಬಂದಿಲ್ಲ. ದಿವಸ ಹೊಸ ಜನ ಬಂದವರು ಬಂದೇ ಇಲ್ಲ. ಇವನಿಗೆ ಬೇಜಾರಾಯ್ತು, ಅಯ್ಯೋ ದೇವರು, ನನ್ನ ಉಪನ್ಯಾಸಕ್ಕೆ ಯಾರು ಬರುವುದೇ ಇಲ್ಲಲ್ಲ ಅಂತ. ಆ ಯೋಗ್ಯತೆ ಅವನಿಗೆ ಮೊದಲೇ ಗೊತ್ತಿದ್ದರೆ, ಯಾಕೆಂದರೆ ಆ ತಿಳಿಯುವುದು ದೊಡ್ಡದಲ್ಲ, ತಿಳಿದದ್ದನ್ನು ತಿಳಿಸುವುದು ದೊಡ್ಡದು. ಅದನ್ನು ತಿಳಿಸಬೇಕು. ಇಲ್ಲದಿದ್ದರೆ ಏನಾಗುತ್ತೆ ಗೊತ್ತಾ, ಉಪನ್ಯಾಸಕ್ಕೆ ಕೂತಾಗ ಎಂದೂ ಇಲ್ಲದ ಕೆಮ್ಮು, ಧ್ವನಿ ಸರಿ ಮಾಡುವುದು, ಅದೆಲ್ಲ ಆ ಹೊತ್ತಲ್ಲಿ ಬರುತ್ತೆ. ಉಪನ್ಯಾಸ ಮುಗೀತ ಮತ್ತೆ ಸರಿಯಾದ. ಅದು ಯಾವುದರ ಸೂಚಕ? ಅದು ಶಬ್ದ ದಾರಿದ್ರ್ಯದ ಸೂಚಕ. ಅದು ಇವನಿಗೆ ಶಬ್ದ ಬಂಡವಾಳ ಬೇಕಾದಷ್ಟಿಲ್ಲ, ಅದರ ಸೂಚಕ. ಎಂಥದ್ದು ಈ ಶಾಲೆಗಳಲ್ಲಿ ಇರುತ್ತೆ ಮಕ್ಕಳಿಗೆ, ಎಂಥದ್ದು ನಾವು ಕನ್ನಡದಲ್ಲಿ ಹೇಳೋದಂತಾದರೆ ಬಿಟ್ಟ ಸ್ಥಳ ತುಂಬಿಸಿ ಅಂತ, ಎಂದು ಫಿಲ್ ಅಪ್ ದಿ ಬ್ಲ್ಯಾಂಕ್ ಅಂತಲ್ಲ ಅಲ್ವ, ಅಂಥದ್ದೊಂದು ಏನೋ ಇರುತ್ತೆ. ಅದೇ ರೀತಿಯಲ್ಲಿ ಉಪನ್ಯಾಸ ಶುರು ಮಾಡಿದ, ಮುಂದಿನ ಶಬ್ದ ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ, ಅಲ್ಲಿ ಬ್ಲ್ಯಾಂಕ್ ಆಯ್ತಲ್ಲ, ಒಂದು ಶಬ್ದದಿಂದ ತುಂಬಿಸಿಬಿಟ್ಟ. ಅಂದರೆ ಏನರ್ಥ ಅದರದ್ದು? ಹಾಗಾದರೆ ಅದಕ್ಕೊಂದು ಯೋಗ್ಯತೆ ಬೇರೆಯೇ ಉಂಟು ಅಂತ ಅರ್ಥ ಅಲ್ವೋ? ಆ ಯೋಗ್ಯತೆ ನಮಗೆ ಗೊತ್ತಿದ್ದರೆ ಇಂಥದ್ದನ್ನು ಮಾಡಬಲ್ಲೆ, ಇಂಥದ್ದು ನನಗೆ ಎಟಕತಕ್ಕದ್ದಲ್ಲ, ಆದ್ದರಿಂದ ಅದರ ಬಗ್ಗೆ ನಾನು ಮಾತಾಡೋಲ್ಲ, ಇಷ್ಟ ತನಕ ನಾನು ಮಾತಾಡಬಲ್ಲೆ ಅನ್ನತಕ್ಕಂಥ ಯೋಗ್ಯ ನಮಗೆ ಮೊದಲೇ ಗೊತ್ತಿತ್ತು ಅಂತಂದರೆ ಆರಾಮ, ಕೇಳುಗರಿಗೂ ಆರಾಮ, ಹೇಳುಗರಿಗೂ ಆರಾಮ. ಆ ದೃಷ್ಟಿಯಿಂದ ಭಗವಂತನಲ್ಲಿ ನಮ್ಮ ಪ್ರಾರ್ಥನೆ, ಪ್ರತಿ ದಿವಸ ಪ್ರಾರ್ಥನೆ ಏನು ಅಂತಂದರೆ, ಇವತ್ತಿನ ಎನ್ನ ಯೋಗ್ಯತೆ ಏನು ಅಂತ ನನಗೆ ತಿಳಿಸಿಕೊಡು. ಮನೆಯಲ್ಲಿ ಇವತ್ತೇನೋ ಸ್ವಲ್ಪ ನ್ಯೂನತೆ ಇತ್ತು, ಅಡಿಗೆಯಲ್ಲಿ ಏನೋ ನ್ಯೂನತೆ ಇತ್ತು, ನಾನು ಇವತ್ತು ಬೈಬಹುದಾ? ಬೈದರೆ ನನಗೆ ರಾತ್ರಿಯ ಊಟಕ್ಕೆ ಬೇಕಾದ ಯೋಗ್ಯತೆ ಉಂಟು, ಬೈದರೂ ಕೂಡ ಉಂಟು ಅಂತಾದರೆ ಬೈಬಹುದು. ಇಲ್ಲದಿದ್ದರೆ ಹಾಕಿದ್ದನ್ನು ತಿಂದುಕೊಂಡು ಹೋಗಬೇಕು. ಎಷ್ಟು ಚಂದ ಅಲ್ವೋ ಇದು! ಈ ರೀತಿಯಲ್ವೋ ನಮ್ಮ ಯೋಗ್ಯ ನಮಗೆ ಗೊತ್ತಿತ್ತು ಅಂತಂದರೆ ಮನೆಯಲ್ಲಿ ನೋಡಿ. ಇಲ್ಲದ್ರೆ ಏನು ಉಪ್ಪು ಕಮ್ಮಿ ಆಗಿತ್ತು ಅಂತ ಇಟ್ಟುಕೊಳ್ಳೋಣ, ನಾವು ಬೈದೆವು, ಆವಾಗ ಏನಂತಾರೆ ಗೊತ್ತಾ, ಇಷ್ಟು ಮಾಡುವುದೇ ದೊಡ್ಡದಂತೆ, ಪುನಃ ಉಪ್ಪು ಕಮ್ಮಿ ಅಂತಂತಾರೆ. ಫಲಿತಾಂಶ ರಾತ್ರಿಯಲ್ಲಿ ಅಡಿಗೆ ಇಲ್ಲ, ಬೇಸರ. ಅದಕ್ಕಿಂತ ಇವತ್ತು ನಾನು ಬೈದರೆ ರಾತ್ರಿಯಲ್ಲಿ ಊಟ ಇಲ್ಲ ಎನ್ನುವ ಉಪವಾಸದ ಯೋಗ್ಯತೆ ಎನ್ನಲ್ಲಿ ಉಂಟು ಅಂತ ಅದು ಬಿಟ್ಟರೆ ಬೈಲಿಕ್ಕೆ ಇಲ್ಲ. ಹಗಲಿಗೂ ಊಟ ಆಯಿತು, ರಾತ್ರಿಗೂ ಊಟ ಆಯಿತು. ಆದ್ದರಿಂದ ಪ್ರತಿ ದಿವಸ ನಮ್ಮ ಜೀವನ ಚೆನ್ನಾಗಿ ಸಾಗುವುದಕ್ಕೋಸ್ಕರ, ಇದು ದೇಹದ ಮಟ್ಟಿಗೆ ಮಾತ್ರ ಅಲ್ಲ, ದೇಶದ ಮಟ್ಟಿಗೂ ಹೌದು. ಯಾರಿಗೆ ಮತ ಹಾಕಿದರೆ ನಾಳೆ ನಮ್ಮ ಸನಾತನ ಧರ್ಮ ಚೆನ್ನಾಗಿ ಉಳಿದೀತು, ಅದಕ್ಕೆ ಬೇಕಾಗಿರತಕ್ಕಂಥ ಯೋಗ್ಯತೆ ಈಗಲೇ ನಮಗೆ ಗೊತ್ತಾಗುವಂತೆ ಮಾಡೋ. ಹೇ ಕರುಣಾಪೂರ್ಣ, ನಿನಗೆ ಸನಾತನ ಧರ್ಮದ ಮೇಲೆ ಸನಾತನ ಧರ್ಮವನ್ನು ನೀನೇನಾದರೂ
ಔಷಧಿ ಕೊಟ್ಟು ಕೊರೋನಾವನ್ನು ಓಡಿಸಿದಂತೆ ಓಡಿಸಿದರೆ ಸನಾತನ ಧರ್ಮ ಓಡುವುದಲ್ಲ, ಅದರ ಜೊತೆಗೆ ನೀನು ಓಡಬೇಕಾಗುತ್ತೆ. ದೇವರು ಉಳಿದದ್ದೇ ಸನಾತನ ಧರ್ಮದಿಂದಾಗಿ. ದಾಸರು ಬೆಟ್ಟಕ್ಕೆ ಹೋಗಿದ್ದರು ಗೊತ್ತಾ? ವಿಜಯದಾಸರ ಬೆಟ್ಟಕ್ಕೆ ಹೋಗಿದ್ರ ದರ್ಶನಕ್ಕೆ ಅಂತೇಳಿ ಹೋದರು. ಹೋಗುವ ಕ್ರಮದಲ್ಲಿ ಹೋದರು. ಯಾರೋ ದಬ್ಬಿದ್ರು. ಹೋಗಿ ಅಲ್ಲಿ ದಬ್ಬುವುದು ಕ್ರಮ ತಾನೆ, ದಬ್ಬದಿರುವುದೇ ವಿಶೇಷ, ದಬ್ಬಿದ್ರೆ ಆಶ್ಚರ್ಯ ಅಲ್ಲ. ಅಲ್ಲಿ ದಬ್ಬಿಸಿಕೊಂಡ್ರೇನೆ ಅಬ್ಬ ತಿಮ್ಮಪ್ಪನ ಕಣ್ಣಿಗೆ ಬಿದ್ದೆವು, ಯಾಕೆ ಅವನೇ ದಬ್ಬುದಲ್ವ. ದಬ್ಬಿದ್ರು ದಾಸರನ್ನು. ಬಂದರು ಹೊರಗೆ. ಬಂದು ಅವ್ರದ್ದು ಮಾತುಂಟಲ್ಲ, ಅವ್ರದ್ದು ಜಗಳದ್ದೇ ಮಾತು ದೇವರ ಹತ್ರ. ಅವ್ರು ಜಗಳ ಮಾಡಿಯೇ ಒಲಿಸಿಕೊಂಡವರು ದೇವರನ್ನು, ಅದರಿಂದ ಜಗಳದ್ದೇ ಮಾತುಂಟು. ಐಶ್ವರ್ಯ ಮದ ಮತ್ತಃ, ಏನು ದುಡ್ಡಿನ ಸೊಕ್ಕಲ್ವನು ನಿನಗೆ ಅಂತಂದೇ ಬಿಟ್ರು. ಹೆಂಡತಿ ಪಕ್ಕದಲ್ಲಿದ್ದಾಳೆ ಅಂತ ಸೊಕ್ಕಲ್ವನು ನಿನಗೆ, ದುಡ್ಡಿನ ಸೊಕ್ಕಲ್ವ. ಐಶ್ವರ್ಯ ಮದ ಮತ್ತಃ ಮದಾಗಮನಂ ನ ಜಾನೀಷೆ, ನಾನು ಬಂದದ್ದು ಗೊತ್ತಾಗಲಿಲ್ವ ನಿನಗೆ? ಮಾಡ್ತೇನೆ, ಹೋಗ್ತೇನೆ ಕೆಳಗೆ, ನನಗೇನು ಬೇಡ ನಿನ್ನ ದರ್ಶನ. ಅವರು ಪ್ರೀತಿಯಿಂದ ಜಗಳ ಮಾಡಿದ್ದು, ಲೌಕಿಕವಾಗಿ ಜಗಳ ಮಾಡಿದ್ದು. ನನಗೆ ನೀನು ಬೇಡ, ನಿನಗೆ ನಾನು ಬೇಕು ಅಂತಂದರು. ಹೋಗ್ತೇನೆ ಕೆಳಗೆ, ಹೋಗಿ ಹೇಳ್ತೇನೆ, ಜನಗಳಿಗೆಲ್ಲ ಹೇಳ್ತೇನೆ. ಏನು ಅಂತ, ಬೆಟ್ಟಕ್ಕೆ ಹೋಗಬೇಡಿ ಯಾರೂ ಕೂಡ. ಅಲ್ಲಲ್ಲಿ ತಿಮ್ಮಪ್ಪ ಇದ್ದಾನಲ್ಲ, ನಾನೇ ತಿಮ್ಮಪ್ಪ ಅಂದರು. ಅಹಂ ಬ್ರಹ್ಮಾಸ್ಮಿ. ಒಂದು ಮತದವರು ಹಾಗೆ ಅಲ್ಲ, ನಾನೇ ದೇವರು ಅಂತಲ್ವ ಹೇಳಿಕೊಂಡು ಬಂದವರು. ಒಂದು ಮತದವರು 21 ಮತಗಳಲ್ಲಿ ಒಂದು ಮತ ಅದು ಕೂಡ ತಾನೆ. ಬೆಟ್ಟಕ್ಕೆ ಹೋಗಬೇಡಿ, ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರು, ಏನಿದ್ರು ನನ್ನನ್ನೇ ದರ್ಶನ ಮಾಡಿ ಅಂತ ಹೋಗಿ ಭೂಮಿಯಲ್ಲಿ ಹೇಳ್ತೇನೆ. ನೋಡಿ, ತಿರುಪತಿಗೆ ಹೋಗಿ ಹೀಗೆ ಹೇಳ್ತೇನೆ, ಯಾರು ಬರ್ತಾರೆ ನೋಡ್ತೇನೆ ಬೆಟ್ಟಕ್ಕೆ ಅಂತಂದಾಗ ಯಾರೋ ಒಬ್ಬರು ಬಂದು, ದಾಸರೇ ಏನು ನಿಂತಿದ್ರಿ, ಬನ್ನಿ ಬನ್ನಿ ದರ್ಶನ ಮಾಡಿ. ತಿಮ್ಮಪ್ಪ ಹೆದರಿದ. ಆದ್ದರಿಂದ ನಾವು ಪ್ರತಿ ದಿವಸ ನಾವು ಬೇಡುವುದು ಏನು ಅಂತಂದರೆ, ದೇವರೇ ನೀನು ಇರಬೇಕು, ನಿನ್ನನ್ನು ಕಾಪಿಡುವ. ಲೌಕಿಕ ಕಣ್ಣಿ ನೋಡೋಣ, ದೇವರನ್ನು ಕಾಪಿಡುವುದು ವೈದಿಕ ಸಾಹಿತ್ಯ ತಾನೆ. ದೇವರನ್ನು ಕಾಪಿಡುವುದು, ದೇವರು ಇದ್ದಾನೆ ನಮಗೆ ಗೊತ್ತಾಗುವುದು ವೈದಿಕ ಕಣ್ಣಿನಿಂದ ತೋರಿಸಿ, ಇದನ್ನು ತೋರಿಸಿ ಹೇಳ್ಬೋದು, ಇದು ಧ್ವನಿವರ್ಧಕ, ಇದು ಪುಸ್ತಕ ಅಂತ ಕಣ್ಣು ತೋರಿಸಿ ಹೇಳ್ಬೋದು. ಇದು ದೇವರು ಅಂತ ತೋರಿಸಲಿಕ್ಕಾಗುತ್ತಾ ಕಣ್ಣಿಂದ? ವೇದವೇ ಹೇಳಬೇಕು ತಾನೆ. ಅದೇ ಸನಾತನ ಧರ್ಮ ತಾನೆ. ಅಂತಹ ಸನಾತನ ಧರ್ಮವನ್ನೇ ನಾವು ನಾಶ ಮಾಡ್ತೇವೆ ಅಂತ ಹೊರಟ್ರೆ ದೇವರೇ ಇಲ್ಲ ಅಂತ ಹೇಳಿದಂತೆ ಅಲ್ವೋ. ಆದ್ದರಿಂದ ಇಂತಹ ಧರ್ಮದ ಉಳಿವಿಕೆಗಾಗಿ ಯಾರನ್ನು ನಾವು ಇಟ್ಟರೆ, ಆ ಕುರ್ಚಿಯಲ್ಲಿ ಇಟ್ಟರೆ ನಮ್ಮ ಸನಾತನ ಧರ್ಮ ಉಳಿದೀತು. ದೇವರೇ ನಾವು ಉಳಿದೆವು, ನಮಗೆ ಇಲ್ಲಿ ಉಳಿಯುವ ಯೋಗ್ಯತೆ ಉಂಟು ಅಂತ ನೋಡಿಕೊಂಡು, ಉಂಟು ಅಂತ ಖಾತ್ರಿ, ಉಂಟು ಅಂತ ನೋಡ್ಕೊಳ್ಳೋದು ಬೇಡ. ಈ ಜಾಗದಲ್ಲಿ, ಈ ನೆಲದಲ್ಲಿ, ಈ ಭರತ ಭೂಮಿಯಲ್ಲಿ ನಮಗೆ ಉಳಿಯತಕ್ಕಂಥ ಹಕ್ಕು ಉಂಟೇ ಉಂಟು. ಹಕ್ಕು ಉಳಿಬೇಕು ಅಂತಾದರೆ ಉಳಿಸುವಲ್ಲಿ ಬೇಕು. ಆದ್ದರಿಂದ ನಮ್ಮ ಯೋಗ್ಯತೆ ಇದೆ ಅಂಥೇಳಿ ಗೊತ್ತಾದರೆ ಅಂಥವನಿಗೆ ನಾವು ಮತ ಕೊಟ್ಟು ಆ ಕುರ್ಚಿಯಲ್ಲಿ ಕೂಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಹೇ ಅವನ ಸನಾತನ ಧರ್ಮವನ್ನು ರಕ್ಷಣೆ ಮಾಡುವವನೇ, ತನ್ಮೂಲಕ ನಿನ್ನನ್ನು ನೀನು ರಕ್ಷಣೆ ಮಾಡಿಕೊಳ್ಳುವವನೇ, ಅದಕ್ಕಾಗಿ ನಮ್ಮನ್ನು ಚೂ ಬಿಟ್ಟವನೇ, ಹೇ ಕರುಣಾಪೂರ್ಣ, ನನ್ನ ಯೋಗ್ಯತೆ ನನಗೆ ತಿಳಿಯುವಂತೆ ಮಾಡು. ನಿನಗೋಸ್ಕರ ಎನ್ನ ಯೋಗ್ಯತೆ, ಎನ್ನ ಹಣೆ ಬರಹ, ಯೋಗ್ಯತೆ ಅಂದರೆ ಹಣೆ ಬರಹ, ಎನ್ನ ಇವತ್ತಿನ ಹಣೆ ಬರಹ ನಾನು ಓದುವಂತೆ ಮಾಡು. ಇಲ್ಲದ್ರೆ ಕ್ರಮವಾಗಿ ಹಣೆ ಬರಹ ಅಂದರೆ ಏನು ಹೇಳಿ? ಬರೆಸಿಕೊಂಡವನಿಗೆ ಓದಲಿಕ್ಕಾಗೋಲ್ಲ, ಬರೆದವನಿಗೆ ಅಳಿಸ್ಲಿಕ್ಕಾಗೋಲ್ಲ. ಅದಕ್ಕೆ ಹಣೆ ಬರಹ ಅಂತ ಹೆಸರು. ಬರೆದವ ಅಳಿಸುವಲ್ಲ, ಬರೆಸಿಕೊಂಡವರು ಓದುವಲ್ಲ. ಅದಕ್ಕೆ ವಾದಿರಾಜ ಶ್ರೀಪಾದರೊಂದು ಮಾತಂದಿದ್ದಾರೆ, ಹಣೆ ಬರಹ ಓದಲಿಕ್ಕಾಗೋದಿಲ್ಲಲ್ಲ, ಈ ವೈದ್ಯರ ಅಕ್ಷರದಂತೆ. ವೈದ್ಯನಿಗೂ ಅಂಗಡಿಯವನಿಗೂ ಮಾತ್ರ ಗೊತ್ತದು. ಅದಷ್ಟು ಅದನ್ನು ನೀವು ಲಕೋಟೆಯಲ್ಲಿ ಹಾಕಿ ಕೊಡಬೇಕಾಗಿಯೇ ಇಲ್ಲ. ಆ ವೈದ್ಯ ಇವ ಬರ್ತಿದ್ದಾನೆ, ಇವನಿಗೆ ಅಮೃತ ಕೊಡು ಅಥವಾ ಇವನಿಗೆ ವಿಷ ಕೊಡು ಅಂತ ಹೇಳಿಕೊಂಡು ಕಾಗದದಲ್ಲಿ ಬರೆದು ಹಾಗೆ ರೋಗಿಯ ಕೈಯಲ್ಲಿ ಹಾಗೇ ಕೊಟ್ಟು ಕಳಿ. ಯಾಕೆ ರೋಗಿಗೆ ಓದಲಿಕ್ಕೆ ಬರುವುದಿಲ್ಲ, ಅದು ಎಂಥದ್ದು ಅಂತ ವೈದ್ಯರ ಭಾಷೆ ಅಂತ. ಹಾಗಾದರೆ ಈ ರೀತಿಯಲ್ಲಿ ನಮ್ಮ ಹಣೆಯಲ್ಲಿ ಒಬ್ಬ ವೈದ್ಯ ಹೀಗೆ ರೋಗಿ ಕೈಯಲ್ಲಿ ಔಷಧಿ ಗೀಚಿ ಕಳಿಸಿಕೊಟ್ಟ. ಹಿಡ್ಕೊಂಡು ಹೋದ ರೋಗಿ, ಔಷಧಿ ಅಂಗಡಿಗೆ ಹೋದ, ನೋಡಿದ
ಸಾಮಾನ್ಯವಾಗಿ ವೈದ್ಯರು 2 ಪುಟದಲ್ಲಿ ಬರೀತಾರೆ ಅಂತ ಲೆಕ್ಕ. ನೋಡಿದ, ಔಷಧಿ ಕೊಟ್ಟ, ಮತ್ತೊಂದು ಪುಟ ತಿರುಗಿಸಿದ, ನೋಡಿದ. ಅಂಗಡಿಯವ ಅಂದ ರೋಗಿ ಹತ್ರ, ಇದು ಏನು ಅಂತ ನನಗೂ ಅರ್ಥ ಆಗುತ್ತಾ ಇಲ್ಲ, ಹೋಗಿ ಆ ವೈದ್ಯನ ಹತ್ರ ಇನ್ನೊಮ್ಮೆ ಬರೆಸಿಕೊಂಡು ಬಾ ಅಂತ. ರೋಗಿ ಬಂದ ಕಾಗದ ಹಿಡ್ಕೊಂಡು ವೈದ್ಯನ ಬಳಿಗೆ ಬಂದ. ವೈದ್ಯರಿಗೆ ತೋರಿಸಿದ್ದೇನು ಅಂತ ಅರ್ಥ. ವೈದ್ಯ ಅಂದ, ಗ್ರಹಚಾರ ಮಹಾರಾಯ, ಅದು ಮತ್ತೇನಿಲ್ಲ, ಪೆನ್ನು ಬರೀತದಿಲ್ವೋ ಅಂತ ಗೀಚಿದ್ದು ನಾನು ಅಷ್ಟೇ ಅಂದ. ಹಾಗಾದರೆ ಪೆನ್ನು ಬರೀತಲ್ವ ಗೀಚುವುದಕ್ಕೂ ಔಷಧಿ ಬರೆದದ್ದಕ್ಕೂ ವ್ಯತ್ಯಾಸವೇ ಇಲ್ಲ. ಅದೇ ರೀತಿಯಲ್ಲಿ ನಿಮ್ಮ ಹಣೆ ಬರಹವು ಕೂಡ ಅಲ್ವೋ. ಅದಕ್ಕೆ ವಾದಿರಾಜರೊಂದು ಉಪಾಯ ಹೇಳಿದರು. ಹೌದಾ, ಹಣೆ ಬರಹ ಬರೆದಿದ್ದಾನ, ಕೆಲವು ತಪ್ಪು ಇರುತ್ತೆ ಅದರಲ್ಲಿ. ಹೌದು, ಹಾಗಾದರೆ ಒಂದು ಕೆಲಸ ಮಾಡು, ಪ್ರತಿ ದಿವಸ ಬೆಳಿಗ್ಗೆ ಎದ್ದು ಸ್ನಾನ ಆದಮೇಲೆ ಒಂದು ಊರ್ಧ್ವ ಪುಂಡ್ರ ಹಾಕು. ಫಾಲೆ ಯಲ್ಲಿಖಿತಂ ಧುನೋತಿ ವಿಧಿನ ರೇಖಾ ವಿಧಾತ್ರ ಕೃತ. ಯಲ್ಲಿಖಿತಂ ಫಾಲೆ. ಶಾಲೆಯಲ್ಲಿ ಅಧ್ಯಾಪಕ ಇರ್ತಾನಲ್ಲ, ನಾವು ಉತ್ತರ ಪತ್ರಿಕೆಯಲ್ಲಿ ಉತ್ತರ ಬರೆದು ಕೊಡ್ತೇವೆ ಅಧ್ಯಾಪಕನಿಗೆ, ಅದು ತಪ್ಪಿದ್ರೇನು ಮಾಡ್ತಾನೆ, ಅಡಿಗೆಯಲ್ಲಿ ಗೆರೆ ಹಾಕ್ತಾನೆ. ಅದೇ ರೀತಿಯಲ್ಲಿ ಬ್ರಹ್ಮ ಬರೆದಿದ್ದಾನಲ್ವೋ, ನಾವೊಂದು ಊರ್ಧ್ವ ಪುಂಡ್ರ ಹಾಕೋಣ. ಏನರ್ಥ? ತಪ್ಪಿದ್ರೆ ತಿದ್ದೋದು ಅಂತ ಅರ್ಥ.